Hi, hello guys. This is day 2 of my vlogging. A few moments later. Wait, first. Asha. ಅಯ್ಯೋ ನಾನು ಒಬ್ಳೆ ಹೋಗ್ಬಿಟ್ಟು ಒಬ್ಳೆ ಏನ್ ಮಾತಾಡ್ಲಿ ಅಂತ ಹೇಳಿದಕ್ಕೆ ಇವಳು ಒಬ್ಳು ಕರ್ಸ್ಕೊಂಡೆ ಬಾ ಹೋಗೋಣ ಅಂತ. ನಾನು ಹೋಗ್ತಿರೋ ಪ್ಲೇಸ್ ತೋರಿಸಿ ಬಂದು ಅವಳದು ತೋಟ ಅಲ್ಲ, ನನ್ನ ಅಜ್ಜರ ತೋಟ. ಅಂಡ್ ಯು ಕ್ಯಾನ್ ಸಿ ಎಷ್ಟು ಮಾವಿನಕಾಯಿ ಬಿಟ್ಟಿದೆ ಗೊತ್ತಲ್ಲಿ. ವಾವ್, ಕಾಣಿಸ್ತು ಉಂಟಾ? ಎಸ್, ಸಿ ದೇರ್. ಕನ್ನಡ ಎಲ್ಲ ಹೋಗ್ತಾ ಉಂಟು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಿಮಗೆ ಗೊತ್ತಿರೋದು ಗೈಸ್ 360 ಡಿಗ್ರಿಲಿ ಗುಮ್ತಿದೆ. ಗುಮ್ದು ಅಲ್ಲ ಸಾರಿ ಅಂತ ಗುಮ್ತಿದೆ ಗುಮ್ಮಿ ಚುಚ್ತಿದೆ ಗೈಸ್. ಇಲ್ಲಿ ನಮ್ಮ ಕೋಲ ನಡೆಯೋದು ಇಲ್ಲಿ. ನಾನು ಹುಟ್ಟಿದ್ರಿಂದ ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಇಲ್ಲೇ ಇದ್ದಿದ್ದು. ಇಲ್ಲೇ ಹೋಗಿದ್ದು ಡಿಪ್ರೆಷನ್. ದಾಗೇಶ್ ಬಾಯ್, ನಮಸ್ಕಾರ. ಅಲ್ಲಿ ಅವಳು ಪುಂಡಿ ಬೇಯಿಸ್ತಿದ್ದಾಳೆ. ನಾವೆಲ್ಲ ಸೇವೆ ತಡ್ಡೆ ಮಾಡುವಾಗ ಅವಳು ಪುಂಡಿ ಬೇಯಿಸ್ತಾಳೆ. ಗೈಸ್ ನನ್ನ ಮದ್ವೆ. ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ. ಚೈಲ್ಡ್ ಮ್ಯಾರೇಜ್ ಕೇಸ್ ಹಾಕಿ ಮಾರ ಬೇಗ ಇವಳ ಮೇಲೆ. ನಿಮಗೆಲ್ಲ ಒಂದು ಒಳ್ಳೆ ಮೆಮೊರಿ ಇರೋ ಒಂದು ಕತೆ ಹೇಳ್ತಾನೆ. ವೈಟ್, ಈ ಮರನ ಆಕ್ಚುಲಿ ನನಗೆ ಹತ್ತಕ್ಕೆ ಕಳಿಸಿಕೊಟ್ಟಿದ್ದು ನನ್ನ ಮಾವನ ಮಕ್ಕಳು, ಅಲ್ಲ ಅತ್ತೆ ಮಾವನ ಮಕ್ಕಳು. ಅವರೇ ಫಸ್ಟ್ ನನಗೆ ಇದು ಎಂತ ಮರ ಹತ್ತಕ್ಕೆ ಕಳಿಸಿಕೊಟ್ಟಿದ್ದು. ನನ್ನ ಅತ್ತೆ ಮಕ್ಕಳು ಗೊತ್ತಾ? ಅತ್ತೆ ಮಕ್ಕಳು ಅವೇ. ಇಲ್ಲ ನಾ ಹೇಳಿಲ್ಲ ಆಯ್ತಾ. ಅವರಲ್ಲ, ಅವ್ರದ್ದು ಮತ್ತೊಂದು ಅಣ್ಣ ಹೇಳ್ಕೊಟ್ಟಿದ್ದು. ಅವ್ರು ಹೇಳ್ಕೊಟ್ಟಿಲ್ಲ, ಅವ್ರದ್ದು ಅಣ್ಣ. ಆಗ ಅವರೇ ಚಿಕ್ಕವರು, ಅವ್ರು ಹೆಚ್ಚು ಹೇಳ್ಕೊಡೋದು. ಎಂತ ಲಾಂಬುಗೆ ಕನ್ನಡದಲ್ಲಿ ಏನು ಹೇಳಿ? ಅಣಬೆ ಅಲ್ಲ, ಮಶ್ರೂಮ್. ಅದೇ ಅಣಬೆ, ಮಶ್ರೂಮ್. ಲಾಂಬು, ಮಶ್ರೂಮ್, ಅಣಬೆ ಎಲ್ಲ ಒಂದೇ ಆಯ್ತಾ. ಬೇರೆ ಬೇರೆ ಲ್ಯಾಂಗ್ವೇಜ್ ಅಷ್ಟೇ ಆಯ್ತಾ. ಅದನ್ನ ಹುಡ್ಕೋಕ್ಕೆ ಹೋಗಿದ್ವಿ ಆಯ್ತಾ. ನಾವು ಹೋಗ್ತಾ ಏನಾಯ್ತು, ನನ್ನ ಅಣ್ಣ ಈ ಎಂತದು ಕಡಂದಿದ್ದು ಗೂಡಿಗೆ ತಾಕ್ಸಿದ್ದು. ಕಡಂದಿದ್ದ ಗೂಡಿಗೆ ಎಂತಾಯ್ತು ಕೇಳಿದ್ರೆ ಎಲ್ಲ ಕಡಂದಿ ನನ್ನನ್ನ ಆಟ ಆಡಿಸ್ಕೊಂಡ್ ಬಂದ್ಬಿಡ್ತಾ. ಅವ್ರು ನೀ ಮೇಲಿಂದ ಬಾ, ನಾ ಕೆಳಗಡೆಯಿಂದ ಬರ್ತಾಯಿಲ್ಲ, ನಾ ಮೇಲಿಂದ ಬರ್ತೀನಿ, ನೀನು ಕೆಳಗಡೆ. ನನ್ನೆಲ್ಲ ಚಿಂಪು ಅಂತ ಕರೀತಾರೆ ಆಯ್ತಾ. ಇಡೀ ಫ್ಯಾಮಿಲಿಗೆ ಎಷ್ಟೋ ಜನಕ್ಕೆ ನನ್ನ ಹೆಸರೇ ಗೊತ್ತಿರೋದೊಂದೇ ಚಿಂಪು ಅಂತ ಮಾತ್ರ ಗೊತ್ತಿರೋದು ಆಯ್ತಾ. ಅವರೆಲ್ಲ ಅಣ್ಣ ಹೇಳಿದ್ರು, ಚಿಂಪು ನೀ ಕೆಳಗಡೆಯಿಂದ ಅವಳು ಈ ತಿರ್ತುರ್ತು ಬಲಿಪ್ಲ ಯಾ ಮಿತ್ರತ್ತು ಬಲಿಪೆ ಅಂತ ಹತ್ತದ್ವಿ. ನನಗೆ 2 ಕಚ್ಚಿತು, ಅವ್ರಿಗೆ ಎಷ್ಟೊಂದು ಕಚ್ಚಿತು. ಅದಕ್ಕೆ ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ಫುಲ್ ಎಂತ ಇದು ಟಿ ಇಂಜೆಕ್ಷನ್, ಎಂತ ಒಂದು ಇಂಜೆಕ್ಷನ್ ಎಂತ ಇದು ಚುಚ್ಚಿಸ್ಕೊಂಡ್ಬಂದ್ವಿ. ಅದಾದ್ಮೇಲೆ ನಂದು ಯಾವ್ದೋ ಒಂದು ರಿಲೇಟಿವ್ದು ಮದುವೆ ಇತ್ತಾಯ್ತಾ. ಅದಕ್ಕೆ ನಾನು ಅಣ್ಣ ಅಕ್ಕ ಅಮ್ಮ ಎಲ್ಲರೂ ಹೋಗಿದ್ವಿ. ಅಪ್ಪ ಇರಲಿಲ್ಲ, ಅಕ್ಕ ಇವರೆಲ್ಲ ಹೋಗಿದ್ವಿ. ಎಂತಾಯ್ತು ಅಂತ ಹೇಳಿದ್ರೆ, ಎಂತ ಮಾರೈತಿ ಆಯ್ತಾ. ಆಗಂತ ಇದ್ದಿದ್ರೆ ಎಲ್ಲರೂ ಹೇಳಿದ್ರು, ಚೋಕಳು ಅಂತ ಶೋಕ ಆಗ್ತಿರತ್ತಾ, ದಪ್ಪ ಆಗ್ತೀರಿ, ಬಾರಿ ಪೊರ್ಲಾಗ್ತಿರುತ್ತೆ ಅಂತ ಹೇಳ್ತಾರೆ. ಅವ್ರಿಗಿಂತ ಗೊತ್ತು ನಮ್ಮ ಕಷ್ಟ. ನಾವು ಕಚ್ಚಿಸ್ಕೊಂಡು ಹಿಂಗಿದೆ, ಮುಖ ಫುಲ್ ಕಣ್ಣೆಲ್ಲ ಚೈನೀಸ್ ಕಣ್ಣು, ಮುಖ ಎಲ್ಲ ಹಿಂಗೆ ಊದ್ಕೊಂಡಿದೆ. ಓ ದೇವರೇ, ಅರೆ ಪಡು ಮಾತ್ರ ದೇವರ ನನಗೆ ಬೇಡ. ಇವತ್ತಿಗೂ ನಾವು ಹೇಳ್ಕೊಂಡು ಎಷ್ಟು ಸಲ ನಗಾಡ್ತೀವಿ ಗೊತ್ತಾ. ಅದೊಂದೇ ಒಂದು ಅವ್ರು ಆಗಸದ ಹೋಗಿದ್ರೆ ಎಂತ ಸಾಕ್ತಿಲ್ಲ, ಎಂತ ಸೊಳ್ಳೆ ಮಾತಾಡಿ ಗೇಟ್ ಹಾಕಿ ಹೋಗ್ತಾರೆ. ನೀ ಲಾಸ್ಟಲ್ಲಿ ಬರ್ತಿದ್ಯಲ್ಲ ಹಾಕು. ಇಲ್ಲ, ಜಸ್ಟ್ ಸ್ಮಾಲ್ ಹೌಸ್, ಸ್ಮಾಲ್ ಅಷ್ಟೇ. ಎಂತ ನಾವು ಇನ್ನು ಅಂಬಾನಿ ತರ ಅಂತ ಕಟ್ಟಕ್ಕಾಗಲ್ಲ. ಅವಳು ಕಟ್ಟಾಳು ಫ್ಯೂಚರ್ ಅಲ್ಲಿ. ಅಂಬಾನಿ ದುಡ್ಡು ಕೊಡು ಕಟ್ಟಿಸ್ತೀನಿ. ಅಲ್ಲ, ಅವಳು ಅಂಬಾನಿ ಮದ್ವೆ ಅಂಬಾನಿ ಐಶಾ ಅಂಬಡೆ ಇದು ಅಂಬನಿಗೆ ಮಗನಿಗೆ ಮದುವೆ ಆಗಿದೆ ಮರಿ. ಇನ್ನು ಅವಳ ಹೆಸರು ಎಂತ ಉಂಟಲ್ಲ ಅವಳ ಹೆಸರು, ಹೀಗಾಗಿ ಮದುವೆ ಆಗಿ. ಅನಂತ ಅಂಬಾನಿಗೆ ಹೆಂಡತಿ ಹೆಸರು ಎಂತ? ಮುಖೇಶ್ ಅಂಬಾನಿ. ಅನಂತ ಅಂಬಾನಿಯ ಹೆಂಡತಿಯ ಹೆಸರು ಮುಖೇಶ್ ಅಂಬಾನಿ.